ಯಾವುದಕ್ಕೆ ದೇವರು ಅಂತಾರ ಅಂದ್ರೆ ಅವರು, ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಅಂತಂದ್ರೆ, ಮರಣವನ್ನು ಹೊಂದಿದಂಥ ವ್ಯಕ್ತಿ ಮುಂದೆ ಕೂತ್ಕೊಂಡು ಸಾಕಷ್ಟು ಮಂದಿ ಅಳತಾರ. ಅಳುವಂಥ ಮಂದಿ ಹತ್ತಿದ್ದ ಅವ್ನು ಕೇಳ್ತೈತೆ ಅನ್ನೋದು ಕೇಳೋದಿಲ್ಲ. ಆದ್ರೆ ಕಿವಿ ಅದಾವಿಲ್ಲ, ಅವ್ಗೆ ಕಿವಿ ಅದಾವ, ಕೇಳಿಲ್ಲ. ಕಣ್ಣದಾವ, ಯಾರ್ಯಾರು ಮಾಲಿ ತಂದ್ರು ಅಂತ ನೋಡ್ತಾನ ನಾವು? ಇಲ್ಲ, ನೋಡೋಕ್ಕಾಗೋದಿಲ್ಲ. ಕಣ್ಣದಾವ, ನೋಡೋಕ್ಕಾಗಿಲ್ಲ. ಕಿವಿ ಅದಾವ, ಕೇಳೋಕ್ಕಾಗಿಲ್ಲ. ಬಾಯಿ ಐತೆ ಅವಂಗ, ಮಾತಾಡೋಕ್ಕಾಗಿಲ್ಲ. ಹಾಗಾದ್ರೆ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಶರಣರು ಏನು ಹೇಳ್ತಾರ ಅಂತಂದ್ರೆ, ಯಾವ ಕಣ್ಣಿನೊಳಗಿಂದ ನೋಡುವ ಹಂಗೆ ಮಾಡೈತಿ, ಯಾವುದು ಕಿವಿಯನ್ನು ಕೇಳುವ ಹಂಗೆ ಮಾಡೈತಿ, ಯಾವುದು ಬಾಯನ್ನು ಮಾತಾಡುವ ಹಂಗೆ ಮಾಡೈತಿ. ಅವಂಗ ಕಣ್ಣುನೂ ಐತಿ, ಕಿವಿನೂ ಐತಿ, ಬಾಯಿನೂ ಐತಿ, ಮೂಗು ಐತಿ, ಎಲ್ಲ ಐತಿ. ಆದ್ರೆ ಅವು ಯಾವ ವರ್ಕ್ ಆಗಕತ್ತಿಲ್ಲ. ಜೀವ ಹೋದ್ಮೇಲೆ ಯಾರಿಗಿರಕತ್ತೇನೋ ವರ್ಕ್? ಯಾರಿಗೂ ವರ್ಕ್ ಆಗೋದಿಲ್ಲ. ಹಾಗಾದ್ರೆ ದೇವ್ರಂತ ಎದಕ್ಕಂತಾರಪ್ಪ ಬಸವಣ್ಣನವರು ಅಂತಂದ್ರೆ, ಕಣ್ಣು ನೋಡುವಂಗ, ಕಿವಿ ಕೇಳುವಂಗ, ಬಾಯಿ ಮಾತಾಡುವಂಗ, ದೇಹ ಚಲನೆ ಮಾಡುವಂಗ ಒಳಗೊಂದೇನು ಚೈತನ್ಯ ಶಕ್ತಿ ಐತಲ್ಲ, ಅದ ನಮ್ಮ ನಿಜವಾದ ದೇವರು ಅನ್ನುವಂಥದ್ದನ್ನ ಅಪ್ಪ ಬಸವಣ್ಣನವರು ನಮ್ಗೆ ಹೇಳ್ಕೊಂತ ಬರ್ತಾರೆ. Download ShareChat.